ನಮಸ್ತೆ ಎಲ್ಲ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ ಮೂಲಕ ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ 10ನೇ ತರಗತಿ ವಿದ್ಯಾರ್ಥಿಗಳಿಗೆ. ಇವತ್ತು ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋ ತುಂಬ ಲೆಂತಿ ಆಗಬಾರ್ದು ಅಂತ ಪಾರ್ಟ್ ವೈಸಲ್ಲಿ ಬಿಡ್ತಾ ಹೋಗ್ತೀನಿ. ಇವತ್ತಿನ ಸೆಷನಲ್ಲಿ ಡೆಫಿನಿಷನ್, ಅಬ್ಸರ್ವೇಷನ್ ಮತ್ತು ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗಿದ್ರೆ ಮಕ್ಕಳ, ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು? ಡೈಲಿ ಲೈಫಲ್ಲೂ ಕೂಡ ಕೆಮಿಕಲ್ ರಿಯಾಕ್ಷನ್ಸ್ನ ನೋಡ್ಬೋದು ಮಕ್ಕಳೇ. ಯಾವ ರೀತಿ ಅಂತ ಹೇಳಿದರೆ, ಉದಾಹರಣೆ ತಗೊಳ್ಳೋಣ. ಹಾಲು ಮೊಸರಾಗಿ ಹೆಪ್ಪಾಕಬೇಕು ಅಂತ ಹೇಳಿದರೆ ಏನು ಬೇಕು? ಅದಕ್ಕೆ ಹಾಲೇನಾಗಬೇಕು? ಹಾಲಿಗೆ ಸ್ವಲ್ಪ ಮೊಸರು ಹಾಕಿದಾಗ ಮೊಸರು ಹೆಪ್ಪಾಗತ್ತೆ ಅಲ್ವಾ? ಹೆಂಗಾಯಿತು ಅದು? ಹೆಂಗಾಯಿತು ಅಂತ ಹೇಳಿದ್ರೆ ಅದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಲ್ಯಾಕ್ಟೋಬೆಸಿಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಹಾಲಲ್ಲಿರೋ ಎಲ್ಲ ಒಂದು ಬ್ಯಾಕ್ಟೀರಿಯಾಗಳೆಲ್ಲ ಏನು ಮಾಡುತ್ತೆ ಅಂತ ಹೇಳಿದರೆ ಲ್ಯಾಕ್ಟಿಕ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಅದರಿಂದ ಎಂಟೈರ್ ಮಿಲ್ಕ್ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಕರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಿದ್ರೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಏನಂತ ಹೇಳಿದರೆ, ನೀವು ಇವಾಗ ದೋಸೆನ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಹಂಚಿನ ಮೇಲೆ ಹಾಕ್ತಾ ಇದ್ದೀರಾ. ಏನಾಯಿತು? ದೋಸೆ ಹಾಕಬೇಕಾದಾಗ ಏನಾಗಿತ್ತು? ಫಸ್ಟ್ ಹಿಟ್ಟಿನ ರೂಪದಲ್ಲಿ ಇತ್ತಲ್ವಾ, ಸ್ವಲ್ಪ ಲಿಕ್ವಿಡ್ ಥರ ಇತ್ತು. ಹಂಚಿನ ಮೇಲೆ ಹಾಕಿದ ಮೇಲೆ ಏನಾಯಿತು? ಸಾಲಿಡ್ ಆಗಿ ಕನ್ವರ್ಟ್ ಆಯ್ತಲ್ವಾ? ಏನಕ್ಕಿರ್ಬೋದು ಇದು? ಇಲ್ಲಿ ಏನಂತ ಹೇಳಿದರೆ ವಾಟರೆಲ್ಲ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದರೆ ಇವಾಪರೇಟ್ ಆಗೋದನ್ನು ನೋಡ್ತೀರಾ ಅಲ್ವಾ? ಇದೇ ರೀತಿ ಅಡುಗೆ ಮಾಡೋದಾಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು, ಕನ್ವರ್ಷನ್ ಆಫ್ ಮಿಲ್ಕ್ ಟು ಕರ್ಡ್, ರಸ್ಟಿಂಗ್ ಆಫ್ ಐರನ್, ಡೈಜೆಷನ್ ಆಫ್ ಫುಡ್, ಇವೆಲ್ಲದೂ ಕೂಡ ಎಕ್ಸಾಂಪಲ್ಸ್ ಆಗುತ್ತೆ ಮಕ್ಕಳ. ಇವಾಗ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಒಂದು ಐಡಿಯಾ ಬಂತಲ್ವಾ ಮಕ್ಕಳ? ಒಂದೊಂದೇ ಕಲಿತಾ ಹೋಗೋಣವಾ ಇವಾಗ? ಫಸ್ಟ್ ಡೆಫಿನೇಷನ್ ನೋಡೋಣ. ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿದರೆ ಒನ್ ಆರ್ ಮೋರ್ ರಿಯಾಕ್ಟೆಂಟ್ಸ್ ಕಂಬೈನ್ ಟು ಫಾರ್ಮ್ ಎ ನ್ಯೂ ಪ್ರಾಡಕ್ಟ್ ಈಸ್ ಕಾಲ್ಡ್ ಕೆಮಿಕಲ್ ರಿಯಾಕ್ಷನ್. ಇಲ್ಲಿ ಎರಡು ಹೊಸ ವರ್ಡ್ಗಳು ಬಂತಲ್ವಾ ಮಕ್ಕಳ? ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್ ಅಂತ. ರಿಯಾಕ್ಟೆಂಟ್ಸ್ ಅಂದರೆ ಏನು? ರಿಯಾಕ್ಟೆಂಟ್ಸ್ ಅಂತ ಹೇಳಿದರೆ ಒಂದು ಸಬ್ಸ್ಟೆನ್ಸ್ ಏನಾಗುತ್ತೆ ಅಂತ ಹೇಳಿದರೆ ನೆಕ್ಸ್ಟ್ ಕನ್ವರ್ಟ್ ಆಗ್ತಾ ಇದೆ. ಅದನ್ನೇನು ಹೇಳ್ತಾರೆ ಅಂತ ಹೇಳಿದರೆ ದ ರಿಯಾಕ್ಟಿಂಗ್ ಸಬ್ಸ್ಟೆನ್ಸ್ ಆರ್ ನೋನ್ ಆಸ್ ರಿಯಾಕ್ಟೆಂಟ್ಸ್. ಇದನ್ನು ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಇವಾಗ ನೀವು ಟೀ ಮಾಡ್ತಾ ಇದ್ದೀರಾ. ಟೀ ಮಾಡೋದಕ್ಕೆ ಏನೇನು ಬೇಕು? ಸಕ್ಕರೆ ಬೇಕು, ಟೀ ಪುಡಿ ಬೇಕು, ಹಾಲು ಬೇಕು, ನೀರು ಬೇಕು. ಇದಿಷ್ಟು ಐಟಮ್ನ ಇಟ್ಕೊಂಡು ನೀವೇನು ಮಾಡ್ತೀರಾ ಅಂದರೆ ಟೀ ಮಾಡ್ತಾ ಇದ್ದೀರಾ. ಹಾಗಿದ್ರೆ ಇವಿಷ್ಟು ಏನು? ಇವಿಷ್ಟನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ರಿಯಾಕ್ಟೆಂಟ್ಸ್ ಅಂತ ಕರೀತಾರೆ. ಮತ್ತೊಮ್ಮೆ ಡೆಫಿನಿಷನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದ ರಿಯಾಕ್ಟಿಂಗ್ ಸಬ್ಸ್ಟೆನ್ಸ್ ಆರ್ ನೋನ್ ಆಸ್ ರಿಯಾಕ್ಟೆಂಟ್ಸ್. ಈಗ ನಿಮಗೆ ರಿಯಾಕ್ಟೆಂಟ್ಸ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಪ್ರಾಡಕ್ಟ್ ಅಂದರೆ ಏನು? ಈಗ ನೀವು ಐಟಮ್ನ ಬಳಸ್ಕೊಂಡು, ಯಾವ್ಯಾವ ಐಟಮ್ನ ತೊಗೊಂಡು ಬಳಸ್ಕೊಂಡ್ಬಿಟ್ಟು ಒಂದು ಟೀ ಮಾಡ್ತಾ ಇದ್ದೀರಲ್ವಾ, ಅದು ಲಾಸ್ಟಿಗೆ ಏನಾಗುತ್ತೆ? ಟೀ ಆಗುತ್ತೆ ಅಲ್ವಾ? ಈ ಟೀನ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ದ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ಡ್ ಆಫ್ಟರ್ ದಿ ರಿಯಾಕ್ಷನ್ ಈಸ್ ಕಾಲ್ಡ್ ಪ್ರಾಡಕ್ಟ್ಸ್. ಮತ್ತೊಮ್ಮೆ ಕೆಮಿಕಲ್ ರಿಯಾಕ್ಷನ್ ಡೆಫಿನಿಷನ್ ಹೇಳೋದಾದರೆ ಒನ್ ಆರ್ ಮೋರ್ ರಿಯಾಕ್ಟೆಂಟ್ಸ್ ಕಂಬೈನ್ ಆ್ಯಂಡ್ ಫಾರ್ಮ್ ಎ ನ್ಯೂ ಪ್ರಾಡಕ್ಟ್ ಈಸ್ ಕಾಲ್ಡ್ ಕೆಮಿಕಲ್ ರಿಯಾಕ್ಷನ್. ತುಂಬ ಈಸಿ ಇದೆ ಅಲ್ವಾ ಮಕ್ಕಳ? ಈಗ ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋಣ. ಅಬ್ಸರ್ವೇಷನ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂದರೆ ನಿಮ್ಗೆ ಇವಾಗ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಗೆ ಅರ್ಥ ಆಗುತ್ತೆ? ಇಲ್ಲಿ 4 ಪಾಯಿಂಟ್ ಇದ್ದಾವೆ ನೋಡಿ. ಚೇಂಜ್ ಇನ್ ಸ್ಟೇಟ್. ನೀವು ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ 9th ಓದ್ಕೊಂಡು ಬಂದಿರಿ ಅಲ್ವಾ? ಸಾಲಿಡು, ಲಿಕ್ವಿಡು, ಗ್ಯಾಸ್ ಅಂತ ಸ್ಟೇಟ್ಸ್ಗಳಿರುತ್ತೆ. ಆ ಸ್ಟೇಟ್ ಏನಾಗುತ್ತೆ ಅಂತ ಹೇಳಿದರೆ ಒಂದಿದ್ದು ಇನ್ನೊಂದು ಚೇಂಜ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದು ಉದಾಹರಣೆ ಕೊಡೋದಾದರೆ, ನೀವು ಐಸ್ ಕ್ರೀಮ್ನ ತೊಗೊಂಡಿರ್ತೀರಿ. ಐಸ್ ಕ್ರೀಮ್ ಯಾವ ಸ್ಟೇಟಲ್ಲಿತ್ತು? ಫಸ್ಟು ಸಾಲಿಡ್ ಸ್ಟೇಟಲ್ಲಿ ಇತ್ತಲ್ವಾ? ಇದೇನಾಗುತ್ತೆ ಅಂತ ಹೇಳಿದರೆ ಬಿಸಿಲಿಗೆ ಏನಾಗುತ್ತೆ ಅಂದರೆ ಕರಗಿದ ತಕ್ಷಣ ಏನಾಗುತ್ತೆ? ಮೆಲ್ಟ್ ಆಯ್ತಲ್ವಾ? ಈ ಐಸ್ ಮೆಲ್ಟ್ ಆಗೋದ್ರಿಂದ ಏನಾಯಿತು? ತನ್ನ ಸ್ಥಿತಿಯನ್ನು ಚೇಂಜ್ ಮಾಡ್ಕೊಳ್ತು ಅಲ್ವಾ? ಏನಾಗಿತ್ತು? ಫಸ್ಟು ಸಾಲಿಡ್ ಸ್ಟೇಟಲ್ಲಿ ಇದ್ದಿದ್ದು ಲಿಕ್ವಿಡ್ ಸ್ಟೇಟ್ ಆಗಿ ಕನ್ವರ್ಟ್ ಆಯಿತು ಅಲ್ವಾ? ಇದನ್ನು ಚೇಂಜ್ ಇನ್ ಸ್ಟೇಟ್ ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದರೆ, ಬರೀ ಸ್ಟೇಟ್ ಚೇಂಜ್ ಆಗೋದನ್ನ ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಏನು ಹೇಳ್ತೀವಿ ಮಕ್ಕಳ? ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ನೆಕ್ಸ್ಟ್ ಅಬ್ಸರ್ವೇಷನ್ ಏನು ಅಂತ ಹೇಳಿದರೆ ಚೇಂಜ್ ಇನ್ ಟೆಂಪರೇಚರ್. ಚೇಂಜ್ ಇನ್ ಟೆಂಪರೇಚರ್ ಅಂತ ಹೇಳಿದರೆ ಒಂದು ಎಕ್ಸಾಂಪಲ್ ತಗೋಣ.
ಏನಂತ ಹೇಳಿದರೆ ನಿಮ್ಮ ಹ್ಯಾಂಡ್ಸ್ ಇದೆ ಅಲ್ವಾ, ಅದನ್ನೇನು ಮಾಡ್ತೀರಿ, ಜೋರಾಗಿ ರಬ್ ಮಾಡ್ತೀರಿ. ರಬ್ ಮಾಡಿದರೆ ಏನಾಗುತ್ತೆ, ಟೆಂಪರೇಚರ್ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಹೀಟ್ ಪ್ರೊಡಕ್ಷನ್ ಆಗುತ್ತೆ ಅಲ್ವಾ. ಇಲ್ಲೇನಾಗ್ತಿದೆ, ಟೆಂಪ್ರೇಚರ್ ಕೂಡ ಜಾಸ್ತಿ ಆಗ್ತಾ ಇದೆ ಅಲ್ವಾ, ಅದರಿಂದ ಏನಾಯಿತು, ಹೀಟಾಗಿ ಕನ್ವರ್ಟ್ ಆಗ್ತಾ ಬರ್ತಾ ಇದೆ. ಅದನ್ನು ಚೇಂಜ್ ಇನ್ ಟೆಂಪರೇಚರ್ ಅಂತ ಕರಿತಾ ಹೋಗ್ತಾರೆ. ನೆಕ್ಸ್ಟ್ ಅಬ್ಸರ್ವೇಷನ್ ಏನಂತ ಹೇಳಿದರೆ ಚೇಂಜ್ ಇನ್ ಕಲರ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಬಣ್ಣ ಬದಲಾವಣೆ ಆಗೋದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಒಂದು ಉದಾಹರಣೆ ಕೊಡೋಣ. ಟೀ ಮಾಡ್ತಾ ಇರಬೇಕಾದ್ರೆ ತಣ್ಣನೆ ನೀರಿಗೆ ಟೀ ಪುಡಿ ಹಾಕಿದರೆ ಬಣ್ಣ ಬದಲಾಗತ್ತಾ ಮಕ್ಕಳ? ಇಲ್ಲ ಅಲ್ವಾ. ಅದೇ ಏನಾಗುತ್ತೆ ಅಂತೇಳಿದರೆ ಬಿಸಿ ಕುದಿಸ್ತಾ ಇದ್ದಾಗ ಏನಾಗುತ್ತೆ ಅಂತೇಳಿದರೆ ಟೀ ಪುಡಿ ಹಾಕಿದಾಗ ಬಣ್ಣ ಬದಲಾವಣೆ ಆಗುತ್ತೆ ಅಲ್ವಾ. ಸೊ ಬಣ್ಣ ಬದಲಾವಣೆ ಆಗೋದು ಕೂಡ ಒಂದೇನು ಕೆಮಿಕಲ್ ರಿಯಾಕ್ಷನ್. ನೀರಿನ ಅಣುಸೂತ್ರ H2O ಅಲ್ವಾ, ಈ H2O ಜೊತೆಗೆ ಏನಾಗ್ತಿದೆ ಅಂದರೆ ಕಲರ್ ಕೂಡ ಮಿಕ್ಸ್ ಆಗ್ತಾ ಇದೆ, ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ಇದನ್ನು ಚೇಂಜ್ ಇನ್ ಕಲರ್ ಅಂತ ಹೇಳ್ತಾ ಹೋಗ್ತಾರೆ. ಲಾಸ್ಟ್ ಒನ್ ಯಾವುದು, ಎವಲ್ಯೂಷನ್ ಆಫ್ ಗ್ಯಾಸ್. ಇದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ರೆಸ್ಪಿರೇಷನ್ ಕೂಡ ಒಂದು ಏನು ಅಂತ ಹೇಳಿದರೆ ಎವಲ್ಯೂಷನ್ ಆಫ್ ಗ್ಯಾಸ್. ಸೊ ಏನಾಗುತ್ತೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ ಅಲ್ವಾ, ಸೊ ಇದನ್ನು ಎವಲ್ಯೂಷನ್ ಆಫ್ ಗ್ಯಾಸ್ ಅಂತ ಕರಿತಾ ಹೋಗ್ತೀವಿ. ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ, ದೋಸೆ ಮಾಡೋಕ್ಕೂ ಮುಂಚೆ ಏನು ಮಾಡ್ತೀವಿ ಅಂತ ಹೇಳಿದರೆ ನೀರನ್ನು ಚಿಮುಕಿಸ್ತೀವಲ್ವ ಅದಕ್ಕೆ ಹಂಚಿಗೆ, ಅಲ್ಲೇನಾಯಿತು, ಹೊಗೆ ರೂಪದಲ್ಲಿ ಹೋಗೋದು ನೋಡ್ತೀರಲ್ವ, ನೀರೆಲ್ಲ ಏನಾಗ್ತಾ ಹೋಗುತ್ತೆ, ಆವಿ ಆಗುತ್ತೆ. ಈ ಆವಿಯಾಗಿ ಹೋಗ್ತಾ ಇರೋಂತಹ ವಾಟರ್ ಮಾಲಿಕ್ಯೂಲ್ನ ನಾವೇನು ಹೇಳ್ತೀವಿ ಅಂದರೆ ಗ್ಯಾಸ್ ರೂಪದಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತೀವಿ. ಇದನ್ನು ಎವಲ್ಯೂಷನ್ ಆಫ್ ಗ್ಯಾಸ್ ಅಂತ ಕರಿತೀವಿ. ಗೊತ್ತಾಗಿದೆ ನಮ್ಮ ಮಕ್ಕಳ? ಇವಿಷ್ಟು ಅಬ್ಸರ್ವೇಷನ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಈಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣವಾ. ನೆಕ್ಸ್ಟು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಅದರಲ್ಲಿ ಫಸ್ಟ್ ಒನ್ ಕಾಂಬಿನೇಷನ್ ರಿಯಾಕ್ಷನ್, ಸೆಕೆಂಡ್ ಡಿಕಂಪೋಸಿಷನ್ ರಿಯಾಕ್ಷನ್, ಥರ್ಡ್ ಒನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಫೋರ್ತ್ ಒನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆ್ಯಂಡ್ ಫಿಫ್ತ್ ಒನ್ ರೆಡಾಕ್ಸ್ ರಿಯಾಕ್ಷನ್. ಈ 5 ಟೈಪ್ಸ್ನ ಡೀಟೇಲ್ ಆಗಿ ಪಾರ್ಟ್ ಬಿ ಯಲ್ಲಿ ಓದೋಣ. ಐ ಹೋಪ್ ಇವತ್ತಿನ ಪಾಠ ನಿಮಗೆ ಅರ್ಥ ಆಗಿದೆ ಅಂತ. ಪಾಠ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫ್ರೆಂಡ್ಸ್ ಹತ್ರ ತುಂಬ ಹಂಚ್ಕೊಳ್ಳಿ. ಇದ್ರ ಬಗ್ಗೆ ಏನಾದರೂ ಚೇಂಜಸ್ ಬೇಕಾಗಿದ್ದರೆ ಅಥವಾ ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ.